ಓಕೆ, ಒಂದು ಕಡೆ ರೇಣುಕಾಸ್ವಾಮಿ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 17-18 ಮಂದಿ ಈಗ ಒಳಗಿದ್ದಾರೆ. ಆಲ್ರೆಡಿ ದರ್ಶನ್ಗೆ ಇವತ್ತು ಜಾಮೀನು ಅರ್ಜಿ ಕೂಡ ಹಾಕುವಂಥ, ಮೊನ್ನೆ ಹಾಕ್ತೇನೆ ಅಂತ ಹೇಳಿದರು, ಶನಿವಾರ ಸೋಮವಾರ ಹಾಕ್ತೇನೆ ಅಂತಿದ್ರು, ಇಲ್ಲಿ ತನಕ ಹಾಕಿಲ್ಲ. ಆಮೇಲೆ ಬೇಲ್ ಸಿಗೋದು ಕೂಡ ಕಷ್ಟ ಇದೆ. ಮತ್ತೊಂದು ಕಡೆ ಕೆಲವರು ದರ್ಶನ್ ಪರ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ, ಕೆಲವರು ಇಲ್ಲ ಕಾನೂನು ಪ್ರಕಾರ ಏನಾಗಿದೆ ಅದಾಗಲಿ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಈಗ ಒಂದು ಸ್ಟಾರ್ ವಾರ್ ನಡೆಯುವ ಒಂದು ಸೂಚನೆಗಳು ಕಾಣ್ತಾ ಇದೆ. ಯಾಕಂದರೆ ಧ್ರುವ ಸರ್ಜಾ ಅಭಿಮಾನಿಗಳು ಇದೀಗ ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದಾರೆ, ಜೊತೆಗೆ ದುಡ್ಡು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ವತಃ ಧ್ರುವ ಸರ್ಜಾ ರೇಣುಕಾಸ್ವಾಮಿ ಫ್ಯಾಮಿಲಿ ಜೊತೆ ಮಾತನಾಡಿದ್ದಾರೆ. ಆಮೇಲೆ ನಿಮ್ಗೇನಿದ್ರು ಕೂಡ ನಾವಿದ್ದೀವಿ, ಅಭಿಮಾನಿಯನ್ನೇ ಕೊಂದ ಆರೋಪ ಒಂದು ಕಡೆ, ಅಂದರೆ ಕೆಲವರು ಹೇಳ್ತಾರೆ ಅಭಿಮಾನಿ ಹೌದು ಅಲ್ಲ ಬೇರೆ ವಿಚಾರ. ಅದೇನಾಗಿತ್ತು ಅಂದರೆ ರೇಣುಕಾಸ್ವಾಮಿ ಪರ ಇರೋರೆಲ್ಲರೂ ಕೂಡ ದರ್ಶನ್ ವಿರೋಧಿಗಳು, ಯಾರು ದರ್ಶನ್ ಪರ ಇದ್ದಾರೆ ಅವರೆಲ್ಲ ದರ್ಶನ್ ಪರವೇ ಇರಬೇಕು ಚಿತ್ರರಂಗ, ಆ ಥರ ಎಲ್ಲ ಕೆಲವಿತ್ತು. ಆದರೆ ಇದೀಗ ಧ್ರುವ ಸರ್ಜಾ ನೇರವಾಗಿ ರೇಣುಕಾಸ್ವಾಮಿ ಪರ ನಿಂತು ಒಂದು ರೀತಿಯಲ್ಲಿ ದರ್ಶನ್ಗೆ ಸೆಡ್ ಹೊಡಿತಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದು ಸ್ಟಾರ್ ವಾರಕ್ಕೆ ಕಾರಣ ಆಗ್ತಾ ಇದೆ. ಚಂದ್ರವನ ತತ್ತರಗೊಳಿಸಿದ್ದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಇದೀಗ ಸ್ಟಾರ್ ವಾರ್ ಆಗಿ ಬದಲಾಗ್ತಾ ಇದೆಯಾ? ಆಲ್ರೆಡಿ ಧ್ರುವ ಸರ್ಜಾ ಮತ್ತು ದರ್ಶನ್ಗೆ ಒಂದು ಕಾಲದ ಒಳ್ಳೆ ಫ್ರೆಂಡ್ಸ್ಗಳು ಇತ್ತೀಚೆಗೆ ಸ್ವಲ್ಪ ದೂರವಾಗಿದ್ದರು. ನಿಮಗೆ ಗೊತ್ತಿರಬಹುದು, ಕಾವೇರಿ ಗಲಾಟೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಖ ಕೊಟ್ಟು ಮಾತಾಡಲಿಲ್ಲ. ಈಗ ರೇಣುಕಾಸ್ವಾಮಿ ಕುಟುಂಬಕ್ಕಾಗಿ ಧನ ಸಂಗ್ರಹ ಮಾಡ್ತಾ ಇದ್ದಾರಂತೆ. ಚಂದನವನ ತತ್ತರಗೊಳಿಸಿದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಿನ್ನೆ ಇವರೆಲ್ಲ ಮಾತಾಡಿದ್ರು, ಯಾರು ಭಾವನಾ ಇವರೆಲ್ಲ ಮಾತಾಡಿದ್ರು. ನಾವು ಕಲೆ ಮತ್ತು ಕಲೆಗಾರರ ಪರವಾಗಿ ನಿಲ್ತೀವಿ ಅಂತ ಬಂತು. ಕೊಲೆಗಾರ ಹೇಗೆ, ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಯಿತು. ಒಂದು ಕಡೆ ಒಂದು ಸಾಫ್ಟ್ ಕಾರ್ನರ್, ರೇಣುಕಾಸ್ವಾಮಿ ಮಾಡಿದ್ದೇನ್ರಿ, ಸರಿ ಏನ್ರಿ, ಹಿಂಗೆಲ್ಲ ಮತ್ತೊಂದು ಕಳಿಸಿದ್ದಾರೆ, ಮಗದೊಂದು ಕಳಿಸಿದ್ದಾರೆ ಅಂಥೇಳಿ. ಈ ನಡುವೆ ಏನಾಗಿದೆ ಅಂತೇಳಿ ಅವರು ಬಂದುಬಿಟ್ಟು ನೋಡಿ, ಇದು ಧ್ರುವ ಸರ್ಜಾ ಅಭಿಮಾನಿ ಸಂಘದ ಅಧ್ಯಕ್ಷ, ಅವರು ಹೋಗಿ ದುಡ್ಡೆಲ್ಲ ಕೊಟ್ಟು ಅವ್ರ ಜೊತೆ ಮಾತಾಡಿದ್ದಾರೆ. ಇಲ್ಲಿಂದ ಇವರು ಫೋನ್ ಮಾಡಿ ಕೂಡ ಮಾತಾಡಿದ್ದಾರೆ. ಇದು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ ಸಿನಿಮಾ ವಲಯದಲ್ಲಿ. ರೇಣುಕಾ ಕುಟುಂಬದ ಜೊತೆ ನಾವು ಸದಾ ಇರ್ತೇವೆ, ಏನೇ ಇದ್ದರೂ ತಿಳಿಸಿ ಅಂತ ಧೈರ್ಯ ತುಂಬಿದ್ದಾನೆ ಧ್ರುವ, ಫೋನ್ ಮಾಡಿ ಹೇಳಿದ್ದಾರೆ. ಈಗ ಆ ರೇಣುಕಾಸ್ವಾಮಿ ಕುಟುಂಬದ ಮನೆ ಅದು, ಅಲ್ಲಿ ಅವರ ತಾಯಿ ತಂದೆ, ಆಮೇಲೆ ನೋಡಿ ದುಡ್ಡು ಕೊಟ್ಟಿದ್ದಾರೆ, ಆಮೇಲೆ ಆತ ಅಧ್ಯಕ್ಷ, ಧ್ರುವ ಸರ್ಜಾ ಫ್ಯಾನ್ಸ್ ಸಂಘದ ಅಧ್ಯಕ್ಷ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳ್ತಾರೆ ಸ್ಟಾರ್. ಅಂದರೆ ಇದು ಬೇರೆ ಬೇರೆ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಅಂತ, ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಈಗ ಒಂದು ವೇಳೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತಂದರೆ ವಿಚಾರ ಏನಲ್ಲ, ರೇಣುಕಾಸ್ವಾಮಿಗೆ ಹೆಲ್ಪ್ ಮಾಡಬಾರ್ದು ಅಂತ ಏನಲ್ಲ. ನಾವು ದರ್ಶನ್ ಪರ ಇದ್ದೇವೆ, ದರ್ಶನ್ಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದೀವಿ, ದರ್ಶನ್ ಎಲ್ಲವನ್ನು ಕೂಡ ಮುಕ್ತವಾಗಿ ಬರಲಿ ಅಂತ ಹೇಳೋದು ಬೇರೆ. ಆಮೇಲೆ ನೋಡಿ ಅವ್ರಿಗೂ ತೊಂದರೆ ಆಗಿದೆ, ಫ್ಯಾಮಿಲಿಯಲ್ಲಿ ಕಳ್ಕೊಂಡಿದ್ದಾರೆ, ಅವ್ರಿಗೆ ನಾವು ಒಂದು ಸಹಾಯ ಮಾಡ್ತೀವಿ ಅಂತ ಹೇಳೋದು ಬೇರೆ. ಆದರೆ ಇದು ಡೈರೆಕ್ಟಾಗಿ ಹೇಗಿದೆ ಅಂತಂದರೆ ನಾವು ರೇಣುಕಾಸ್ವಾಮಿ ಪರ ನಿಲ್ತೇವೆ ಅನ್ನುವಂಥದ್ದು. ನೋಡಿ ಅವತ್ತಿನ ಒಂದು ವಿಜುವಲ್ ನಿಮ್ಗೆ ತೋರಿಸ್ತೀನಿ. ನೋಡಿ ಧ್ರುವ ಸರ್ಜಾ ಇದ್ದಾನೆ ಅಲ್ಲಿ. ಒಂದು ರೀತಿಯಲ್ಲಿ ಮಾತೇ ಆಡೋದಿಲ್ಲ, ಕೇರೇ ಮಾಡೋದಿಲ್ಲ ಇಬ್ಬರು ಕೂಡ. ನೋಡಿ ಗೊತ್ತಿರುತ್ತೆ, ನೋಡಿರ್ತಾರೆ. ಮತ್ತೊಂದು ಕಡೆ ಶಿವಣ್ಣ ನೋಡಿ ಅವತ್ತು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಅವರಿಬ್ಬರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇದೆ ಅಂತ ನಾವು ನೋಡಿದ್ವಿ. ಆಮೇಲೆ ಹಾಗಂತ ಇವರಿಬ್ಬರ ನಡುವೆ ಚೆನ್ನಾಗಿರಲಿಲ್ಲ ಅಂತಲ್ಲ. ಶಕ್ತಿ ಪ್ರಸಾದ್ ಕೇಳಿದ್ರ, ವಿಲನ್ ವಜ್ರಮುನಿ ಕೇಳಿದ್ರ, ಸುದೀಪ್ ಶ್ರೀನಿವಾಸ್ ಕೇಳಿದ್ರ, ನೋಡಿದ್ರ? ಶಕ್ತಿ ಪ್ರಸಾದ್ ನೋಡಿದ್ರ? ಯಾರು? ಅರ್ಜುನ್ ಸರ್ಜಾ ಅವ್ರ ತಂದೆ. ಭಾಳ ಅದ್ಭುತ ವಿಲನ್, ಒಂಥರ ದಪ್ಪ ಮೀಸೆ ಎಲ್ಲ ಬಿಡ್ಬಿಟ್ಟು. ಈ ದರ್ಶನ್ಗೆ ಒಂದು ಪ್ರೀತಿ ಇತ್ತು ಎಲ್ಲರ, ಈ ವಿಲನ್ಸ್ ಮಕ್ಕಳ ಮೇಲೆ ಒಂದು ವಿಶೇಷವಾದ ಪ್ರೀತಿ. ನವಗ್ರಹ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ನವಗ್ರಹ ಸಿನಿಮಾದಲ್ಲಿ 9 ಜನ ಇದ್ದಾರೆ, ಎಲ್ಲ ವಿಲನ್ಗಳ ಮಕ್ಕಳೇ ಮಾಡಿದ್ರು. ದಿನೇಶ್ ಅವ್ರ ಮಗ, ಆಮೇಲೆ ಕೀರ್ತಿ ಧರ್ಮರಾಜ್, ಆಮೇಲೆ ಎಲ್ಲ ವಿಲನ್ಸು. ಆಮೇಲೆ ಅದ್ರಲ್ಲಿ ಏನು ಹೆಸರಿಟ್ಟಿದ್ರು ಅಂತಂದರೆ ಎಲ್ಲರಿಗೊಂದು ಸ್ಕ್ರೀನ್ ನೇಮ್ ಇರ್ತಿತ್ತು. ಟೈಗರ್ ಪ್ರಭಾಕರ್ಗೆ ಟೈಗರ್ ಅಂತ ಫೇಮಸ್ಸು. ಆಮೇಲೆ ಸೃಜನ್ ಲೋಕೇಶ್ ಅವರ ತಂದೆ ಇದ್ದಾರಲ್ಲ, ಲೋಕೇಶ್, ಅವ್ರದ್ದೊಂದು ಸಿನಿಮಾ ಬಂದಿತ್ತು, ಪರಸಂಗದ ಗೆಂಡೆ ತಿಮ್ಮ ಅಂತೇಳಿ. ಗೆಂಡೆ ಅಂತ ಕರೆಯೋದು ಅವ್ರನ್ನ, ಗೆಂಡೆ. ಈಗಲೂ ಕೂಡ ಸೃಜನ್ ಲೋಕೇಶ್ ಅನ್ನು ದರ್ಶನ್ ಕರೆಯೋದು ಗೆಂಡೆ ಅಂತ. ಆಮೇಲೆ ಎಲ್ಲರಿಗೊಂದೊಂದು ಹೆಸರಿತ್ತು, ಅವರ ನಿಕ್ ನೇಮ್. ಸುಂದರ ಕೃಷ್ಣ ಅರಸ್ ಅವರ ಮಗ ಅವರು ಕೂಡ ಇದ್ದರು, ನಾಗೇಂದ್ರ ಅರಸ್ ಅವರು. ಸೊ ಅವ್ರಿಗೆಲ್ಲ ಅವ್ರಿಗೊಂದು ಪ್ರೀತಿ.
ಯಾವುದೇ ಸಿನಿಮಾಗಳಿದ್ರು ಕೂಡ ಅವ್ರು ಬಂದು ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು, ಮತ್ತೊಂದು ಮಾಡ್ತಾಯಿದ್ರು. ಅರ್ಜುನ್ ಸರ್ಜಾ ಅವರ ಮಗಳು ಒಂದು ಲಾಂಚ್ ಆಗ್ತಾರೆ. ಆ ಚಂದನ್ ಅನ್ನುವಂಥ ಒಬ್ಬ ಹುಡುಗ ಇದ್ನಲ್ಲ, ಬಿಗ್ ಬಾಸಲ್ಲೆಲ್ಲ ಗೆದ್ದಿದ್ರು, ಅವ್ರ ಜೊತೆ ಹೀರೋ ಆಗಿ ಕೆಲಸ ಮಾಡ್ತಾರೆ. ಪ್ರೇಮ ಬರಹ, ಅದರಲ್ಲಿ ಅರ್ಜುನ್ ಸರ್ಜಾ ಬರೆದ ಒಂದು ಹಾಡಿತ್ತು, ಪ್ರೇಮ ಬರಹ 100 ತರಹ, ಅದು ಅವರೇ ಬರೆದಿದ್ದು, ಅರ್ಜುನ್ ಸರ್ಜಾನೇ ಬರೆದಿದ್ದು. ಅರ್ಜುನ್ ಸರ್ಜಾ ಆ್ಯಕ್ಷನ್ ಕಿಂಗು, ತಮಿಳಲ್ಲಿ ಇಲ್ಲಿಗೆ ಬಂದು ಸಿನಿಮಾ ಎಲ್ಲ ಮಾಡಿದರು. ಆ ಸಿನಿಮಾದ ಪ್ರಚಾರಕ್ಕೆ ಬೇಕಾಗಿ ಒಂದು ಹಾಡಿತ್ತು ಅದರಲ್ಲಿ, ರಾಮನಾಮ ಹಾಡಿರೋ ರಾಮ ಬರೋನು. ನಾವೆಲ್ಲ ಅಯೋಧ್ಯೆಯಲ್ಲಿ ಅದನ್ನೇ, ಅದಕ್ಕೆ ಆ ಒಂದು ಹಾಡಿಗೆ ಇವರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಸ್ವತಃ ದರ್ಶನ್ ಬಂದು ಡ್ಯಾನ್ಸ್ ಮಾಡಿರ್ತಾರೆ. ಆಮೇಲೆ ಏನಾಯಿತು ಅಂದರೆ, ಆ ಸಿನಿಮಾದ ಹಂಚಿಕೆ ವಿಚಾರದಲ್ಲಿ ಒಂದು ಗಲಾಟೆ ಆಗತ್ತೆ. ಏನಾಗತ್ತೆ ಅಂತಂದರೆ, ಭಾಳ ಮುಖ್ಯವಾಗಿ ನೋಡಿ, ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ವೇಳೆ ತಿಕ್ಕಾಟ ಶುರುವಾಗುತ್ತೆ. ಸರ್ಜಾ ಮತ್ತು ದರ್ಶನ್ ಮ್ಯಾನೇಜರ್ ಅಂತ ಮಲ್ಲಿಕಾರ್ಜುನ್ ಅಂತ ಇರ್ತಾರೆ. ಅಂದಿನಿಂದ ಸರ್ಜಾ ಕುಟುಂಬದ ಜೊತೆ ದರ್ಶನ್ ಅಂತರ ಕಾಯ್ದುಕೊಳ್ತಾರೆ. ಪ್ರೇಮ ಬರಹ ಸಿನಿಮಾದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾನೇಜರ್ ಆಗಿದ್ದದ್ದ ಮಲ್ಲಿಕಾರ್ಜುನ್ ಕಾರಣಕ್ಕಾಗಿ ವೈಮನಸ್ಸುಂಟಾಗತ್ತೆ. ಇತ್ತೀಚೆಗೂ ಕೂಡ, ಅವತ್ತು ಕೂಡ ಧ್ರುವ ಒಂದು ಮಾತನ್ನು ಹೇಳ್ತಾರೆ, ನನಗೀಗಲೂ ಕೂಡ ವಿಶೇಷ ಗೌರವ ಇದೆ ದರ್ಶನ್ ಬಗ್ಗೆ, ಆದರೆ ಮನಸ್ಸಲ್ಲೊಂದು ಹೊರಗೊಂದು ನಾಟಕ ನಾನು ಆಡೋದಿಲ್ಲ, ನಮಗೂ ಮರ್ಯಾದೆ ಇದೆ, ನನಗೊಂದು 3 ಪ್ರಶ್ನೆಗಳನ್ನು ಕೇಳಬೇಕು, ಆದರೆ ದರ್ಶನ್ಗೆ 2-3 ಪ್ರಶ್ನೆ ಕೇಳಬೇಕಿದೆ ಅಂತೇಳಿ ಇತ್ತೀಚೆಗೆ ಹೇಳಿದಂಥದ್ದು. ಸೊ ಯಾರು ಕೂಡ ದರ್ಶನ ವಿರುದ್ಧ ಇಲ್ಲಿ ತನಕ ಮಾತಾಡಿರಲಿಲ್ಲ. ಆಮೇಲೆ ಕೆಲವರು ಲಾಭಕ್ಕಾಗಿ ಮಾತಾಡಿಲ್ಲ, ನಾಳೆ ಬಂದ ನಂತರ ನಮಗೇನು ಕಿರಿಕಿರಿ ಬೇಕು ಅಂತ ಕೆಲವರು, ಇನ್ನು ಕೆಲವರು ದರ್ಶನ್ ಪರ ಮಾತಾಡಿ ಸಿಂಪತಿ ಗಿಟ್ಟಿಸಿ ನಾಳೆ ಬಂದಾಗ ಅವಕಾಶ ಪಡೆಯುವ ಅನ್ನೋವರೆಗೂ ಇರ್ತಾರೆ. ಅದು ಸಾಮಾನ್ಯ ರೀ, ಎಲ್ಲರೂ ಪ್ರತಿಯೊಬ್ಬ ಮನುಷ್ಯ ಕೂಡ ಅದನ್ನು ಮಾಡೇ ಮಾಡ್ತಾನೆ. ಆದರೆ ವಿರುದ್ಧವಾಗಿ ಯಾರು ಮಾತಾಡಲಿಲ್ಲ. ಒಂದು ವೇಳೆ ವಿರುದ್ಧ ಇದ್ದವರು ಕೂಡ ಚುಪ್ಪಾಗಿದ್ರು. ಯಾರು ಮಾತಾಡಿದ್ದು ಜೋರಾಗಿ, ಒಂದು ಜಗ್ಗೇಶ್ ಮಾತಾಡಿದ್ರು, ಜಗ್ಗೇಶ್ಗೆ ಪ್ರಾಬ್ಲಮ್ ಎದುರಾಗಿತ್ತು. ಆಮೇಲೆ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ಗಳು ಎದುರಾಗಿತ್ತೋ ಸುದೀಪ್ ಮಾತಾಡಿದ್ರು, ಏನಾಗುತ್ತೆ ಅದರ ಬಗ್ಗೆ ಅಂತೇಳಿ. ಬೇರೆ ಯಾರು ಮಾತಾಡಿರಲಿಲ್ಲ. ಇಲ್ಲಿ ತನಕ ಇದು ಬಂದು ನಿಂತಿದೆ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಸ್ಟಾರ್ ವಾರ್ ಶುರುವಾಗಿದೆಯಾ ಅನ್ನುವಂಥದ್ದು ಇಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲಿ ಏನಾಗಿತ್ತು, ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಸ್ಟಾರ್ ವಾರ್ ಇತ್ತು. ನೀವು ನೋಡಬೇಕು, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಸ್ಟಾರ್ ವಾರ್ ಸಂದರ್ಭದಲ್ಲಿ ಯಪ್ಪ ಪಾಪ ವಿಷ್ಣುವರ್ಧನ್ ಸಣ್ಣ ಹುಡುಗ ಅಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಅವರನ್ನು ಒಂಥರ ಗಾಡಿ ಕಾರ್ ಮೇಲೆ ಕೂರಿಸ್ಬಿಡ್ತಾರೆ ರಾಜ್ಕುಮಾರ್ ಫ್ಯಾನ್ಸ್. ಅಂದರೆ ಆಮೇಲೆ ಅವರಿಬ್ಬರ ನಡುವೆ ಏನು ಪ್ರಾಬ್ಲಮ್ ಇರಲಿಲ್ಲ, ಈ ಫ್ಯಾನ್ಸ್ಗಳು ಮಾಡುವಂಥ ಎಡವಟ್ಟುಗಳಿಂದಾಗಿ. ಆಮೇಲೆ ಆ ಸಿನಿಮಾದಲ್ಲಿ ಗುಂಡು ಹಾರ್ತಲ್ವ, ಯಾವುದು ಗಂಧದ ಗುಡಿ, ಆ ಬಾಲಕೃಷ್ಣ ಮತ್ತೊಂದು MP ಶಂಕರ್, ಭರಣಿ ಚಿತ್ರ ಅಂತೇಳಿ MP ಶಂಕರ್ ಅವರ, ಆಗ ಭಾಳ ಫುಲ್ ಗಲಾಟೆಗಳಾಗ್ತಾ ಇತ್ತು. ಆಮೇಲೆ ಈ ವಿಷ್ಣುವರ್ಧನ್ ಇದಾರಲ್ಲ, ಆ ಸಂದರ್ಭದಲ್ಲಿ ಯಾರಾದರೂ ಹಿಂಗೆ ಶೇಕ್ ಹ್ಯಾಂಡ್ ಕೊಡುವಾಗ ಭಯ ಪಡ್ತಾ ಇದ್ರಂತೆ. ಅಂದರೆ ಕೆಲವು ಬ್ಲೇಡ್ ಹಿಂಗೆ ಅಡ್ಡ ಕಟ್ ಮಾಡಿ ಹಿಂಗಿಟ್ಟು ಇದೆಲ್ಲ ಮಾಡ್ತಾಯಿದ್ರು, ಆ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಸರಿ ಆಯ್ತು. ಆಮೇಲೆ ಸ್ವಲ್ಪ ಸರಿ ಆಗ್ಬಿಡ್ತು, 80s ನಂತರ ಸರಿ ಆಗ್ಬಿಡ್ತು. ಆಮೇಲೆ ನಾವು ಸ್ವಲ್ಪ ಫ್ಯಾನ್ ಸ್ಟಾರ್ ವಾರ್ ಇದ್ದದ್ದು ಸುದೀಪ್ ಆ್ಯಂಡ್ ದರ್ಶನ್ಗೆ. ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅವರು ಕೂಡ. ಆಮೇಲೆ ಕಿಚಿ ಆಯಿತು, ಹೊಡೆದಾಟಗಳಿಲ್ಲ. ಏನು ಅಂತಂದರೆ, ನಿಮ್ಮ ಸಿನಿಮಾಗಳನ್ನು ಪೈರಸಿ ಮಾಡೋದು. ಈಗ ನಾಳೆ ನಿಮ್ಮ ಸಿನಿಮಾ ಬರ್ತಾ ಇದೆ, ಇವತ್ತೇ ಪೈರಸಿ ಮಾಡಿಬಿಡೋದು. ನಿಮ್ಗೆ ಈಗಲೂ ಗೊತ್ತಿರ್ಬೋದು, ಸುದೀಪ್ ಅವರ ಫಿಲ್ಮ್ ಒಂದು ಪೈರಸಿ ಆದಾಗ ಆ ನಿರ್ಮಾಪಕ ಒಂದು ಹೇಳ್ತಾರೆ, ನಾವು ಅನ್ನ ತಿಂತಾ ಇದ್ದೀವಿ ಮತ್ತೊಂದು ಅಂತೇಳಿ. ಅದಕ್ಕೆ ದರ್ಶನ್ ನಂತರ ಟಕ್ಕರ್ ಕೊಡ್ತಾರೆ, ಹೌದಾ ಅನ್ನ ಹಿಂಗೆಲ್ಲ ತುಂಬ ಆಗಿತ್ತು. ಆಮೇಲೆ ಇರಲಿಲ್ಲ, ಹಂಗಾಗಿ ಇತ್ತು. ಈಗ ಮತ್ತೋರ್ವ ನಟ ಧ್ರುವ ಸರ್ಜಾ ಕೂಡ ಭಾಳ ಚಾಲ್ತಿಯಲ್ಲಿರುವ, ಮಾರ್ಕೆಟ್ ಇರುವ ನಟ. ಅವ್ರದ್ದೊಂದು ಆ್ಯಕ್ಟಿಂಗ್ ಎಲ್ಲ ಭಾಳ ತುಂಬ ಜನ ಇಷ್ಟಪಡ್ತಾರೆ. ಒಂಥರ ಕನ್ನಡದ ಅಲ್ಲು ಅರ್ಜುನ್ ಇದ್ದಂಗೆ. ಅವರು ಡೈಲಾಗ್ ಡೆಲಿವರಿ ನೋಡಿದ್ರೆ ನೀವು ಒಂಥರ ಸಕ್ಕದಾಗಿದೆ ಡೈಲಾಗ್ ಡೆಲಿವರಿ ಎಲ್ಲ. ಆಮೇಲೆ ದರ್ಶನ್ ಅವರು ಮಾಸ್ ನಟ, ದೊಡ್ಡ ನಟ. ಹಾಗಂತ ಅವರಿವರ ಸಂಭಾವನೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ರೇಣುಕಾಸ್ವಾಮಿ ವಿಚಾರದಲ್ಲಿ ಇವರಿಬ್ಬರ ನಡುವೆ ಸ್ಟಾರ್ ವಾರ್ ಶುರುವಾಗುವ ಎಲ್ಲ ಆತಂಕಗಳು ಕಾಡ್ತಾ ಇದೆ. ಓಕೆ, ಇನ್ನು ಕೊಲೆ ಕೇಸ್